ನಿಮ್ಮದೇ ಪಕ್ಷದ ಶಾಸಕ ಬಸವರಾಜ ಶಿವಗಂಗ ಅವರು ಹೇಳ್ತಾರೆ ಸರ್, ಕೆಲ ಸಚಿವರು ಅಸಮರ್ಥರಿದ್ದಾರೆ, ವ್ಯವಹಾರದಲ್ಲಿ ಬಿಸಿ ಇದ್ದಾರೆ, ಅಂತವ್ರನ್ನ ಗೇಟ್ ಪಾಸ್ ಕೊಟ್ಟು ಕೆಲಸ ಮಾಡೋದಕ್ಕೆ ಅನುಭವ ಆಗಿದೆಯಾ ಸರ್? ನೋಡ್ರಿ, ನಾವಿಲ್ಲಿ 800 ಕಿಲೋಮೀಟರ್ ಬರ್ತೀನಿ. ನಾನು ಮಹಾರಾಷ್ಟ್ರ ಬಾರ್ಡರ್ ನನ್ನ ಮತಕ್ಷೇತ್ರ. ಆಮೇಲೆ ಅಲ್ಲಿಂದ ಬರ್ತೀನಿ. ಇಲ್ಲಿ ಯಾರು ಮಂತ್ರಿಗಳು ಭೇಟಿ ಇಲ್ಲ, ಒಂದು ಅಧಿಸೂಚನೆ ಹೊರಡಿಸ್ಬೇಕು ಅಥವಾ ಒಂದು ಏನ ಸೋಮವಾರ ಎಲ್ಲ ಮಂತ್ರಿಗಳು ಸಿಗ್ತಾರೋ, ಮಂಗಳವಾರ ಸಿಗ್ತಾರೋ, ಅಥವಾ ಕ್ಯಾಬಿನೆಟ್ ಇದ್ದ ದಿವಸ ಎಲ್ಲರೂ ಸಿಗ್ತಾರೋ. ಕ್ಯಾಬಿನೆಟ್ ಇದ್ದ ದಿವಸ ಮುಂಜಾನೆ ಬೆಳಿಗ್ಗೆ 10 ಕ್ಯಾಬಿನೆಟ್ ಮುಗಿದ ನಂತರ 3 ರಿಂದ 6, 7, 8 ಗಂಟೆ ಮಟ್ಟ MLA ಒಂದು ಟೈಮ್, ನಂತರ ಸಾರ್ವಜನಿಕಿಗೆ ಒಂದು ಟೈಮ್ ಕೊಡಬೇಕು. ಸಾರ್ವಜನಿಕ ನಾವು ಕೊಟ್ರ ನಾವೇನ್ ಹೇಳ್ತಾ ಇದೀವಿ ಆ ಸಾರ್ವಜನಿಕ ಏನ್ ಹೇಳ್ತಾ ಇದ್ದೀರಿ ಕೇಳ್ಕೊಳಂಗ ಅವ್ರಿಗೆ ಪ್ರಜ್ಞಾನೇ ಇರೋದಲ್ಲ. ಅದಕ್ಕೆ ಇಲ್ದಿರ್ಗ ಎಲ್ಲಾ ಮಂತ್ರಿಗಳು ಯಾವ್ದಾರ ಒಂದು ದಿವಸ ಇವತ್ತಿಗೆ ಬೇಡ ಬಿಡ್ರಿ, ಅದು ಎಲ್ಲಾ ಮಂತ್ರಿಗಳು ಒಟ್ಟಿಗೆ ಸಿಗುದು ಬೇಡ. ರೆವಿನ್ಯೂ ಮಿನಿಸ್ಟರ್ ಸೋಮವಾರ, ಎಜುಕೇಶನ್ ಮಿನಿಸ್ಟರ್ ಮಂಗಳವಾರ, PWD ಮಿನಿಸ್ಟರ್ ಬುಧವಾರ, ಅಗ್ರಿಕಲ್ಚರ್ ಮಿನಿಸ್ಟರ್ ಶುಕ್ರವಾರ, ಹಿಂಗೊಂದೊಂದು ಎಲ್ಲ ಒಂದು 5 ಮಿನಿಸ್ಟರ್ ಒಂದೊಂದು ದಿವ್ಸ ಕೊಟ್ಟ ಅಲ್ಲಿ ಮುಂಜಾನೆ ವಿಧಾನಸಭೆಯಲ್ಲಿ ಕೊಟ್ಟರೆ ನಾವು ಬಂದು ಅಥವಾ ಸಾರ್ವಜನಿಕರು ಬಂದು ಕೆಲಸ ಮಾಡ್ಕೊಂಡು ಹೋಗ್ಬೋದಲ್ಲ. ಅವ್ರ ಮನೆಗಳು ಎಲ್ಲಿದಾವ ಹುಡುಕ್ಯಾಲಕ್ ಆಗೋದಲ್ಲ, ಮನೆಗಳು ಸಿಗುದಿಲ್ಲ, ಎಲ್ಲಿ ಹುಡುಕ್ಯಾಲಕ್ ಹೋದ್ರ ನಾವೇನ್ರಿ ಸಿಟಿ ಒಳಗೆ ಬಂದವ್ರಲ್ಲ, ಅಲ್ಲಿ ಬಂದವ್ರು ಎಲ್ಲಿ ಹೋಗ್ಯಾರ ಮನೆ ಹುಡುಕ್ಯಾಲಕ್ ಕುತ್ಕೊಂಡ್ಬೇಕಲ್ಲ, 2 ತಾಸು ಆದ ಅಲ್ಲಿ ಹುಡ್ದು ಅವ್ರು ಎಲ್ಲಿ ಹೋಗಿದಾರ ಮಂತ್ರಿ ಅಂದ್ರೆ ಶಿವಮೊಗ್ಗಕ್ಕೆ ಹೋಗಿದಾರ್ರಿ, ಮಂಡ್ಯಕ್ಕೆ ಹೋಗಿದಾರ್ರಿ, ಆಮೇಲೆ ಗುಲ್ಬರ್ಗಕ್ಕೆ ಹೋಗಿದಾರ್ರಿ. ಫೋನಲ್ಲೂ ಸಿಗಲ್ವಾ ಸರ್? ಫೋನಲ್ಲೂ ಸಿಗೋದಲ್ಲ. ಆಮೇಲೆ ನಾವು ಹೆಂಗ್ ಕೆಲಸ ಮಾಡ್ಕೊಳ್ರಿ? ಅವ್ರ PS ಕೇಳ್ರೆ ಎಂದ್ ಬರ್ತಾರೆ ಗೊತ್ತಿಲ್ಲ ಸರ್. ಈ ವಿಚಾರ CM ಸಿದ್ದರಾಮಯ್ಯ ಅವರಿಗೆ ತಿಳಿಸಿದ್ರ ಸರ್ ನೀವು? ನೋಡ್ರಿ, ನಾನೊಮ್ಮೆ ಶಾಸಕಾಂಗ ಪಕ್ಷದಲ್ಲಿ ಕೆಲವು ನೋವುಗಳನ್ನ ಹಂಚ್ಕೊಂಡಿದ್ನಿ. ಈ 1.5 ವರ್ಷದಿಂದ ಶಾಸಕಾಂಗ ಬಂದಿದ್ರಿ ಸರ್, ನಮಗೆಲ್ಲ ನೋವು ಆಗ್ತಾ ಇದೆ, ಸ್ವಲ್ಪ ತೊಂದರೆ ಆಗ್ತಾ ಇದ್ರಿ. ಮಂತ್ರಿಗಳು ನಮಗೆ ನಮಸ್ಕಾರ ಮಾಡಿದ್ರೆ ನಮಸ್ಕಾರ ಮಾಡೋದಿಲ್ಲ, ಸರಿಯಾಗಿ ನಮಗೆ ಸ್ಪಂದನೆ ಮಾಡೋದು ಹೇಳಿದ್ನಿ. ಅವಾಗ ಯಾರಾದರೂ ಹಿರಿಯ ನಮ್ಮ ಸಚಿವರು ಅಥವಾ ಯಾರಾದರೂ ಕರೆದು ಯಾಕಪ್ಪ ನೀ ಈ ಥರ ನಾರಾಜಾಗಿದೆಯಾ, ಏನು ನಿನ್ನ ತೊಂದರೆ ಸರಿಪಡಿಸ್ಬೇಕು ನೋಡಿ, ಸರಿನೇ ಮಾಡ್ಲಿಕ್ಕೆ ಇನ್ನೊಂದು ದಿವಸ ಹೇಳ್ಕೊತ ಹೋದ ಇನ್ನು ನಾವು. ಯಾರಾದರೂ ಅವಾಗ ಕರೆದು ನಾನು ಶಾಸಕಾಂಗ ಪಕ್ಷದಾಗ ಹೇಳಿದಾಗ ಅಲ್ಲೇ ನನಗೆ ಕೇಳಲಿಲ್ಲ, ಬೇಡ ಆಮೇಲೆ ಮಾತಾಡ್ತೀವಿ ಬಿಡೋದ್ರು, ಅಥವಾ ನೆಕ್ಸ್ಟ್ ಡೇ ಹಿರಿಯ ಸಚಿವ ಸಂಪುಟದವ್ರು ಯಾರಾದರೂ ನನಗೆ ಕರೆದು ಅಥವಾ ಮುಖ್ಯಮಂತ್ರಿಗಳು ಕರೆದು ಉಪಮುಖ್ಯಮಂತ್ರಿಗಳು ಕರೆದು, ಆಮೇಲೆ ನಮ್ಮ ಬಸವೇಶ್ವರ ಯಾತ್ರಾಗ ಇನ್ನೊಂದು 200 ಕೋಟಿ ರೂಪಾಯಿ ಬೇಕಾಗಿದಾವೆ, ಇನ್ನೊಂದು 200 ಕೋಟಿ ರೂಪಾಯಿ ಕೊಡ್ರಿ ನಾವು ಕೆಲಸ ಮುಗಿಸ್ತೀವಿ, ಲೋಕಾರ್ಪಣೆ ಮಾಡ್ತೀವಿ ಅಂದ್ರೆ ಈಗ 2 ವರ್ಷದಿಂದ ನಾನು ಮುಖ್ಯಮಂತ್ರಿ ಹತ್ತಿರ ಒಂದು 40 ಸಲ ಹೇಳಿರ್ಬೇಕು, ಉಪಮುಖ್ಯಮಂತ್ರಿ ಒಂದು 40 ಸಲ ಹೇಳಿರ್ಬೇಕು, ಅದಕ್ಕೆ ಯಾರೇ ಅಂತ ಇಲ್ಲ. ಆಮೇಲೆ ಅವ್ನು ಕಾಂಟ್ರಾಕ್ಟ್ ಕೇಳಿದ ಯಾಕೆ ಕೆಲಸ ಮಾಡ್ತಿಲ್ಲಪ್ಪ ಅಂತ ಹೇಳಿದ್ವಿ ಅಂದ್ರೆ ನನಗೆ ಪೇಮೆಂಟೇ ಬಂದಿಲ್ಲ, ನಾ ಹೆಂಗೆ ಕೆಲಸ ಮಾಡ್ಲತ್ತ ಅವ್ನು ಹೇಳ್ತಾ ಇದ್ದ ನಾವು.